ನನ್ನ ಪ್ರೀತಿಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಜೈ ಶ್ರೀರಾಮ್. ನಾವಿಲ್ಲಿ ರಾಮಾನಂದ ಆಶ್ರಮಲ್ಲಿ ಉಳ್ಕೊಂಡು ಮತ್ತೆ ಇಲ್ಲಿಂದ ಮುಂದಕ್ಕೆ ಹೊರಟಿವಿ. ಇಲ್ಲಿನ ವಿಶೇಷತೆ ಏನಂದರೆ ಹೇಗಿದೆ, ನಾವು ಬಂಜಾರ ಕಮಿಟಿ ಸೇರಿದ ನಮ್ಮ ಯಾವುದೇ ತಾಂಡಕ್ಕೆ ಹೋದರೂ ಆ ತಾಂಡದಲ್ಲಿ ಸೇವಾಲಾಲ್ ದೇವಸ್ಥಾನ ಕಂಪಲ್ಸರಿ ಇದ್ದೇ ಇರುತ್ತದೆ. ಹಾಗೆಯೇ ಇಲ್ಲಿಯ ಯಾವ ಹತ್ತಿರದ ಊರಲ್ಲೂ ಹೋದರೂ ರಾಮನ ದೇವಸ್ಥಾನ ಕಂಪಲ್ಸರಿ ಇದ್ದೇ ಇರುತ್ತೆ. ಒಂದು ರಾಮನ ದೇವಸ್ಥಾನ, ಒಂದು ಆಂಜನೇಯ ದೇವಸ್ಥಾನ ಕಂಪಲ್ಸರಿ ಎಲ್ಲ ಕಡೆ, ಎಲ್ಲ ಊರಲ್ಲೂ ರಾಮನ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಹಾಗೆ ಶಿವನ ದೇವಸ್ಥಾನ ಕೂಡ. ನರ್ಮದೇಹ हर हर नर्मदे. चालू करता हूँ हाँ, मैं करता ಬೋಯಿಂದ ಊರಿಂದ ಇಲ್ಲಿ ರಾಮ ದೇವಸ್ಥಾನ ಇದೆ, ಹನುಮಾನ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ರಾತ್ರಿ ಉಳ್ಕೊಂಡು ಇವಾಗ ಬೆಳ್ಳಂಬೆಳಿಗ್ಗೆ ಹೊರಟಿದ್ದೀವಿ. ಈ ಊರಿನ ಜನ ಎಲ್ಲ ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಾರಂದರೆ, ಇಲ್ಲಿ ಓಡಾಡ್ತಿರೋರೆಲ್ಲ ನಮ್ಮ ಮನೆ ಮಕ್ಕಳು ಅಂದ್ಕೊಂಡು ಅವರೆಲ್ಲ ಸೇವೆ ಮಾಡಿ ಮುಂದೆ ಕಳಿಸ್ತಾರೆ. ನಾವು ಇಲ್ಲಿಂದ ಈಗ ಮತ್ತೆ ಪಯಣ ಶುರು ಮಾಡಿದ್ದೀವಿ. ಬೆಳ್ಳಂಬೆಳಿಗ್ಗೆ ಈ ಬೆಳಗ್ಗೆ ಇಲ್ಲಿಂದ ನಮ್ಮ ಪಯಣ ಶುರುವಾಯಿತು. ನರ್ಮದೇ ಹರ ನಮ ಪಾರ್ವತಿ ಪತೆ ಹರ ಹರ ಮಹಾದೇವರ ಹೆಸರು ಹೇಳ್ಕೊಂಡು ಮತ್ತೆ ಮುಂಜಾನೆನ ನೋಡಿ ಈ ಥರ ವೀಕ್ಷಣೆ ಅದ್ಭುತವಾಗಿ ಕಾಣುತ್ತೆ. ನೋಡಿ, ನೀರ್ ಮೇಲಿಂದ ಎಷ್ಟು ಸೂಪರಾಗಿ ಫಾಗ್ ಹೋಗ್ತಾ ಇದೆ. ಆ ಫಾಗ್ ನೋಡೋಕೆ ಒಂದು ಆನಂದ ಗುರು, ಆನಂದವೇ ಆನಂದ, ಪರಮಾನಂದ. ಆನಂದ ಪರಮಾನಂದ ಪರಮಾನಂದ. ನಿನ್ನೆ ನಾವು ಈ ಊರಿಗೆ ಬರ್ತಾ ಒಂದು ಘಟನೆ ನಡೀತು. ಆ ಘಟನೆ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತೇನೆ. ಏನಾಯಿತು, ಆಲ್ರೆಡಿ ತುಂಬ ಟೈಮ್ ಆಗ್ತಾ ಹೋಗ್ತಾ ಇತ್ತು, ನಮಗೆ ತುಂಬ ಹಸಿವಾಗ್ತಾ ಇತ್ತು, ಬಿಸಿಲಿತ್ತು. ಆಲ್ರೆಡಿ ನಮ್ಮ ಕಾಲಲ್ಲಿ ಬೊಬ್ಬೆಗಳು ಬಂದಿದ್ದಾವೆ. ಆ ಬೊಬ್ಬೆಗಳು ನಾನು ನಿಮಗೆ ತೋರಿಸ್ತೀನಿ. ಅದರಲ್ಲೂ ನಮ್ಮ ಮಿಸ್ಸಸ್ನು ನಡೆಯೋದು ಸ್ವಲ್ಪ ಸ್ಲೋ, ಯಾಕಂದರೆ ಅವರು ಬೇರೆ ಪ್ರೊಫೆಷ್ನಲ್ಲಿಂದ ಬಂದವರು. ಅವ್ರ ಪ್ರೊಫೆಷ್ನಲ್ಲಿ ನಡೆದಿರೋದೇ ಇಲ್ಲ. ನಾವಾದರೂ ಹಳ್ಳಿ ವಾತಾವರಣ ನೋಡಿ ಹಳ್ಳಿಯಲ್ಲಿ ನಡೆದು ಎಲ್ಲ ಬಂದದ್ದು. ಅವ್ರು ಸಿಟಿಲಿದ್ದು ಜಾಸ್ತಿ ನಡೆದಿಲ್ಲ. ಆದರೂ ಕೂಡ ಅವರೊಟ್ಟಿಗೆ ನಾವು 20-30 ಕಿಲೋಮೀಟ್ರ್ ತನಕನೂ ನಡೆದಿದ್ದೀವಿ. ಅವರು ತುಂಬಾ ಸುಸ್ತಾಗಿದ್ದರು ಆಲ್ರೆಡಿ. ಸೊ ಮಧ್ಯಾಹ್ನ ಊಟ ಕೂಡ ಇನ್ನೂ ಮಾಡಿರಲಿಲ್ಲ. ಆದರೂ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗೆ ಎದುರುಗಡೆಯಿಂದ ಒಂದು ಎತ್ತಿನ ಗಾಡಿ ಬಂತು. ಆ ಎತ್ತಿನ ಗಾಡೀಲಿ ಒಬ್ಬ ಮನುಷ್ಯ ಇದ್ದ. ಅವ ಬಂದು ನರ್ಮದೇಹರು ಅಂದರು. ನರ್ಮದೇಹರು ಅಂದ್ವಿ. ಸೊ ಅವ್ರು ಹೇಳಿದರು, ನಿಮ್ಮದು ಬಾಲ್ಭೋಗ ಆಯಿತಾ ಅಥವಾ ಭೋಜನ ಆಯಿತಾ ಅಂತ. ಯಾವುದೂ ಆಗಿಲ್ಲ ಅಂದ್ವಿ. ಅದಕ್ಕೆ ಮುಂದಕ್ಕೆ ಹೋದ ತಕ್ಷಣ ಒಂದು ಹನುಮಾನ್ ರಾಮ್ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ನಿಮಗೆ ಅನ್ನ ಸಂದರ್ಪಣೆ ಮಾಡ್ತಾರೆ, ನಾನು ಫೋನ್ ಮಾಡಿ ನಿಮಗೆ ಮುಂದೆ ಹೇಳಿರ್ತೀನಿ ಅಂತ ಹೇಳಿದರು. ಸೊ ನಾವು ಮುಂದಕ್ಕೆ ಹೋಗ್ತಾ ಇದ್ದಂಗೆ ನಮಗೆ ಅಲ್ಲೇ ದೇವಸ್ಥಾನ ಇದೆ ಅಂತ ಗೊತ್ತಿರಲಿಲ್ಲ. ಬಟ್ ಅಲ್ಲಿ ಹೋದಾಗ ಎಲ್ಲರಿಗೂ ಕೇಳಿದ್ವಿ, ಅಕ್ಕಪಕ್ಕ ಊರಿನ ಜನ ಇರ್ತಾರಲ್ಲ, ಅವ್ರಿಗೆ ಕೇಳಿದಾಗ ಇಲ್ಲೇ ಇದೆ ದೇವಸ್ಥಾನ, ಅಲ್ಲಿ ಹೋಗಿ ಅಂತ ಹೇಳಿದ್ರು. ಅಲ್ಲಿ ಹೋದ್ಮೇಲೆ ಅವ್ರು ಹೇಳಿದರು, ಬನ್ನಿ ನೀವು ಬಾಲ್ಭೋಗ್ ತೊಗೊಂಡ್ರಾ ಅಥವಾ ಊಟ ತೊಗೊಂಡ್ರಾ ಅಂತ ಕೇಳಿದ್ದಕ್ಕೆ ಇಲ್ಲ ನಾನು ತೊಗೊಂಡಿಲ್ಲ ಅಂದೀವಿ. ಅದಕ್ಕೆ ಅವರು ಕರ್ಕೊಂಡೋಗಿ ಊಟ ಮಾಡಿಸಿದ್ರು. ಅಪ್ಪ ಎಷ್ಟು ಖುಷಿ ಆಯಿತು ಅಂದರೆ, ಯಾಕಂದರೆ ಈ ಥರ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ, ಎಲ್ಲಿ ಊಟ ಸಿಗುತ್ತೆ ಏನು ಅಂತ ಗೊತ್ತೇ ಇಲ್ಲ. ಆ ಸಮಯದಲ್ಲಿ ಅಂಥ ಸುಡೋ ಬಿಸಿಲಲ್ಲಿ ನಡ್ಕೊಂಡು ಕಾಲೆಲ್ಲ ಬೊಬ್ಬೆ ಆಗಿದೆ. ಆ ಸಮಯದಲ್ಲಿ ನಿಂತ್ಕೊಂಡೋಕ್ಕೂ ಶಕ್ತಿ ಇಲ್ಲ, ಕುತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಊಟ ಕೊಟ್ಟಾಗ ಎಷ್ಟು ಆನಂದ ಆಗುತ್ತೆ ಅಂದರೆ, ಆ ಆನಂದ ಪಡೆದೋ ಅಂಥವ್ರು ನಾವೇ ಧನ್ಯರು. ಆ ಥರ ಫೀಲ್ ಆಗುತ್ತೆ ಇಲ್ಲಿ. ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗ ನಾರು. ಸುಂದರವಾದ ವೀಕ್ಷಣೆ ನೋಡಿ ನನಗೊಂದು ಹಾಡು ನೆನಪಾಯಿತು. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ, ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಡಿ ವಿ ಗುಂಡಪ್ಪ ಅವರು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಈ ಲೈನ್ಸು ಅಂತ ಇವಾಗ ಅರ್ಥ ಆಯ್ತು ನನಗೆ.
ಪ್ರಕೃತಿ ಜೊತೆಗೆ ನಾವು ಹೊಂದ್ಕೊಂಡ್ರೆ ನಮ್ಮ ಜೊತೆಗೆ ಪ್ರಕೃತಿ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ಹಾವಾಯಿತು. ಅದ್ರ ಜೊತೆಗೆ ಒಂದೊಂದು ಸಣ್ಣ ಸಣ್ಣ ಅಬ್ಸರ್ವೇಷನ್ ನಾವು ಮಾಡ್ತಾ ಇರಲ್ಲ, ಯಾವ್ದಾರ ಒಂದು ಬ್ಯೂಟಿಫುಲ್ ಬಟರ್ಫ್ಲೈ ಈ ಥರ ಪಕ್ಷಿಗಳು ಏನೋ ಒಂದು ಹಾರ್ತಾ ನಮಗೊಂದು ಕೆಲವೊಂದು ಸಂದೇಶಗಳನ್ನ ಹೇಳೋಕ್ಕೆ ಬರ್ತವೆ. ಬಟ್ ನಾವು ಕೆಲವೊಂದು ಅಬ್ಸರ್ವೇಷನ್ ಮಾಡಲ್ಲ. ಬಟ್ ಅಬ್ಸರ್ವೇಷನ್ ಮಾಡ್ತಾಯಿದ್ರೆ ನೇಚರ್ ನಮಗೆ ಎಷ್ಟೊಂದು ವಿಧ ವಿಧವಾದ ಪಾಠಗಳನ್ನ ಕಲಿಸುತ್ತೆ ಅನ್ನೋದು ಸಾಕ್ಷಿ ಆಯಿತು ಗುರುವೆ. ಮಾ ನರ್ಮದಾ ಕೃಪೆ ಈ ಇಲ್ಲಿನ ಹತ್ತಿರದ ಊರಿನ ಜನಗಳಿಗೆ ಎಷ್ಟು ಅದ್ಭುತವಾಗಿ ಮೈಯ ಕೃಪೆ ಇದೆ ಅಂತ, ಇಲ್ಲಿನ ಜನರ ಪ್ರೀತಿ ವಿಶ್ವಾಸ ಸಲಹೆ ಎಷ್ಟು ಅದ್ಭುತವಾದ ಮಾತುಗಳು, ಅವರ ನಡವಳಿಕೆ ನೋಡಿ ತುಂಬಾ ಖುಷಿಯಾಗುತ್ತೆ. ಈಗ ಈ ಊರಿಗೆ ಬಂದ್ವಿ, ಇಲ್ಲಿ ನೋಡಿ ಎಷ್ಟೋ ಆಶ್ರಮಗಳಿದ್ದಾವೆ. ಎಲ್ಲ ಕಡೆ ರಾಮನ ದೇವಸ್ಥಾನ. ಯಾವುದಾದ್ರೂ ಒಂದು ಆಶ್ರಮದಲ್ಲಿ ಈಗ ನಾವು ಈ ಊರಲ್ಲಿ ಉಳ್ಕೋಬೇಕು. ಇಲ್ಲಿ ಒಂದು ಆಶ್ರಮ ಸಿಕ್ತು. ಈ ಆಶ್ರಮದಲ್ಲೇ ಈ ದಿನ ನಾವು ಉಳ್ಕೊಂಡು ದಿನನಿತ್ಯದಂತೆ ಮಾ ನರ್ಮದಾ ಆರತಿ ಮುಗಿಸ್ಕೊಂಡು, ಆರತಿಯ ನಂತರ ಧ್ಯಾನ, ತಾಯಿಯ ಶ್ಲೋಕ ಮತ್ತು ನಮ್ಮ ಸಾಧನೆನ ಮುಗಿಸ್ಕೊಂಡು ಈ ದಿನನ ಇಲ್ಲಿಗೆ ನಾವು ಮುಗಿಸ್ತೀವಿ. ನರ್ಮದೆ ಹರ್, ಜೈ ಶ್ರೀರಾಮ್. ಕಂಟೆಂಟ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ.